ನಿಮ್ದು ಈಗ ಹೊಸದಾಗಿ ಬಂತು ಡಿಫೆನ್ಸ್ ರಿಲೇಟೆಡ್ ಪುಸ್ತಕ ಬಂತು ಆಕಾಶ ಇಷ್ಟೇ ಹಾಕಿದೆ ಅಂತ ಸಾವಣ್ಣ ಪಬ್ಲಿಕೇಶನ್ ಇಂದ. ಸೊ ನೀವಿಲ್ಲಿ ಹೇಳಿರೋದು ಬರೀ ಒಂದು 20% ಅಷ್ಟೇ. ನನಗೆ ಗೊತ್ತು ಆ ಬುಕ್ ಅಲ್ಲಿ ಇನ್ನು 80% ಇದೆ ಅಂತ. ಅಂಡ್ ನಿಮ್ಮ ರೈಟಿಂಗ್ ಜರ್ನಿ ಬಗ್ಗೆ ಬರ್ತಾ ಐ ನೋ ನಾನ್ ಮೊದಲಿಗೆ ನಿಮ್ಗೆ ಪರಿಚಯ ಆಗಿದ್ದೆ ಆಸ್ ಅ ಸಾಹಿತ್ಯ ಆಸಕ್ತನಾಗಿ ಓದುಗನಾಗಿ ಪರಿಚಯ ಆಗಿದ್ದು. ಅದಾದ್ಮೇಲೆ ನಿಮ್ಮ ಫಸ್ಟ್ ಬುಕ್ ಎನಿಥಿಂಗ್ ಬಟ್ ಸ್ಪೌಸ್ ಅಂತ Anyone. ಎನಿವನ್ ಬಟ್ ಸ್ಪೌಸ್ ಅಂತ ಒಂದಿತ್ತು. ಅದು ನಾನು ಇಂಟರ್ವ್ಯೂನಲ್ಲಿ ಕೇಳಿದೆ. ಕೇಳಾದ್ಮೇಲೆ ಅದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟೆ. ಇಟ್ ವೆಂಟ್ ಔಟ್ ಆಫ್ ಪ್ರಿಂಟ್ ಎಲ್ಲೋ ಇತ್ತು ಸ್ವಲ್ಪ ಹೊತ್ತು. ಎಲ್ಲೋ ಹುಡುಕ್ದೆ, ಎಲ್ಲೂ ಸಿಕ್ಕಿರ್ಲಿಲ್ಲ. ಆಮೇಲೆ ಆನ್ಲೈನ್ ಎಲ್ಲೋ ಸಿಗುತ್ತೆ ಅಂತ ಹೇಳಿದ್ರು. Amazon. ಆಮೇಲೆ ನೋಡೋಣ ಆಯ್ತು ಕನ್ನಡ ಪುಸ್ತಕ ಓದೋಣ ಅಂದ್ಬಿಟ್ಟು ಐ ವಾಂಟೆಡ್ ಟು ರೀಡ್ ಯುವರ್ ಫಸ್ಟ್ ಬುಕ್ ಕಾಲ್ಡ್ ವಿಜಯ. ಅದನ್ನ ನಾನು ಎಲ್ಲಾ ಕಡೆ ನೋಡಿದೆ. ಐ ಥಿಂಕ್ ಅದು ಇನ್ನು ಪ್ರಿಂಟಿಂಗ್ ಆಗ್ತಾನೆ ಇದೆ ಅಂತ ಹೇಳಿ. ದೆನ್ ಅದಾದ್ಮೇಲೆ ಒಂದ್ಸತಿ ವಿಜಯ ತಗೊಂಬಂದು ಓದ್ದೆ. ಎಂಟೈರ್ ಮೆಟ್ರೋ ಸ್ಟೇಷನ್ ಆಫೀಸ್ ಇಂದ ಹೋಗ್ತಾ ಬರ್ತಾ ಎಲ್ಲ ಇಟ್ ವಾಸ್ ರೀಡಿಂಗ್. ವೆರಿ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾ ಡೇರಿಂಗ್ ಆಗಿ ಬರ್ತಿದ್ದೀರಾ, ಅದಂತೂ ನಿಜ. ಅಂದ್ರೆ ನಿಮ್ಮ ಮನ್ಸಲ್ಲಿ ಏನ್ ಆಗ್ತಾ ಇದೆಯೋ ಯಾವುದೇ ಮರೆಮಾಚಿಲ್ದೆ ರಾ ಥಿಂಗ್ಸ್ ಯು ಹ್ಯಾವ್ ರಿಟನ್ ಇಟ್. ಒಂದ್ ಏನೇನ್ ಆಲೋಚನೆಗಳಾಗುತ್ತೆ ಮನ್ಸಲ್ಲಿ ಆಗೋ ಭಾವನೆಗಳು ಬೇರೆ, ಇದು ಥ್ರೆಟ್ ನಂಗೆ ಆಗ್ಬೋದು ಅನ್ನೋ ಆಲೋಚನೆಗಳು ಬೇರೆ. ಅದೆಲ್ಲ ನಿಮ್ಮ ಹ್ಮ್. ವಿಜಯದಲ್ಲೆಲ್ಲ ಇತ್ತು. ಆಮೇಲೆ ಐ ಥಿಂಕ್ ನಿಮ್ಮ ಇವಾಗ ಆಕಾಶ ಎಷ್ಟೇ ಹಾಕಿದೇನೋ ಓದ್ತಾನು ಐ ಕುಡ್ ಸಿ ನೀವು ಎಷ್ಟೇ ಡಿಫೆನ್ಸ್ ಬಗ್ಗೆ ಹೇಳಕ್ ಹೋದ್ರು ಅದ್ರಲ್ಲಿ ಇರುವಂತ ಕವಿ ಮನಸ್ಸು ಕಾಣ್ತಾ ಇತ್ತು. ವೇರ್ ಯು ವಿಲ್ ಸಿ ಎವ್ರಿಥಿಂಗ್ ಎಸ್ ಎನ್ ಎಮೋಷನ್. ಹ್ಮ್. ಇವ್ರು ಈ ತರ ಆಡ್ತಾ ಇದಾರೆ ಅಂದ್ರೆ ಏನಕ್ಕೆ ಹಿಂಗಿರುತ್ತೆ, ಅವ್ರದ್ದೇನು ಎಲ್ಲದನ್ನು ತಮ್ಮ ಅವ್ರವರ ಶೂ ನಲ್ಲಿ ಹಾಕೊಂಡು ನೋಡುವಂತ ಎಮೋಷನ್ಸ್ ಇಂದ ಮಾಡ್ತಾರೆ. ರೈಟರ್ ನಿಮ್ಮನ್ನು ಐ ಥಿಂಕ್ ನಿಮ್ದು ರೈಟಿಂಗ್ ಅಬ್ಸರ್ವೇಷನ್ ನಿಮ್ಗೆ ಅಲ್ಲಿಂದಾನೇ ಇತ್ತು ಅನ್ಸುತ್ತೆ. ಬಿಕಾಸ್ ನೀವು ಅಲ್ಲಿ ನಿಮ್ ಕಾಲೇಜಿಂದ ಪಾಸ್ಡ್ ಔಟ್ ಆಗಿ ಡಿಫೆನ್ಸ್ ಹ್ಮ್. ಸೇರ್ಕೊಂಡಾಗ್ಲೂ ಯು ಅಬ್ಸರ್ವ್ಡ್ ಎವ್ರಿಥಿಂಗ್. ಹ್ಮ್. ಸೊ ನಿಮ್ಮ ರೈಟರ್ ಅವಾಗ್ಲಿಂದಾನೇ ಇದ್ರ ಅಂತ ಐ ಜಸ್ಟ್ ವಾಂಟೆಡ್ ಟು ನೋ. ರೈಟಿಂಗ್ ಜರ್ನಿ ಸ್ಟಾರ್ಟ್ ಆಗೋಕ್ ಮುಂಚೆ ನಂದು ರೀಡರ್ ಜರ್ನಿ ಓಕೆ. ದಟ್ ವಾಸ್ ಇಂಪಾರ್ಟೆಂಟ್ ನನಗೆ. ನಾವು ಮನೇಲಿ ಇದ್ದಾಗ ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲರಿಗೂ ತುಂಬಾನೇ ದೇರ್ ಎಲ್ಲರೂ ತರ ಓದೋದ್ರ ಬಗ್ಗೆ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇರುವಂತವ್ರು. ಮನೇಲಿ ಯಾವಾಗ್ಲೂನು ಚಿಕ್ಕವರಿಂದಾಗಿಂದನು ನಾವು ಆ ವೀಕೆಂಡ್ ಪುರವಣಿ ಸೆಕ್ಷನ್ ಅಲ್ಲಿ ಮಕ್ಳಿಗೋಸ್ಕರ ಬರೋದನ್ನೆಲ್ಲ ನಮ್ಗೆಲ್ಲ ಓದಿಸ್ತಾ ಇದ್ರು. ಇವನ್ ನಾವು ಹೊರಗಡೆ ಹೋಗಿ ಒಂದು ಮೆಣಸಿನ್ಕಾಯಿ ಮಂಡಕ್ಕಿ ತಗೊಂಡ್ ತಿಂದ್ರುನು ಆ ಪೇಪರ್ ಅಲ್ಲಿ ಏನಿದೆ ಅಂತ ನೋಡ್ಬಿಟ್ಟೆ ನಾವು ಎಸಿತಾ ಇದ್ದಿದ್ದು ಅಷ್ಟು ಮಟ್ಟಿಗೆ. ಮತ್ತೆಲ್ಲ ನೈಬರ್ಸು ಹಂಚ್ಕೊಳ್ಳೋದು, ಒಬ್ರು ಸುಧಾ ತರ್ಸಿದ್ರೆ ಒಬ್ರು ತರಂಗ ತರ್ಸೋದು, ಇನ್ನೊಬ್ರು ಲಂಕೇಶ್ ಪತ್ರಿಕೆ ಅದು ಓದ್ಬಿಟ್ಟು ರೊಟೇಷನ್ ಸರ್ಕ್ಯುಲೇಟ್ ಮಾಡ್ಕೊಳ್ಳೋದು ಅಮಾಂಗ್ಸ್ ದೆಮ್ಸೆಲ್ಸ್. ಆ ಥರದ್ದೆಲ್ಲ ಒಂದು ಕಲ್ಚರ್ ಇತ್ತು, ರೀಡಿಂಗ್ ಕಲ್ಚರ್ ಇತ್ತು. ಮತ್ತೆ ನವೋದಯ ವಿದ್ಯಾಲಯದಲ್ಲಿ ಕೂಡ ನನಗೆ ಒಂದು ಓದುವಂತ ಒಳ್ಳೆ ಎನ್ವೈರ್ನ್ಮೆಂಟ್ ಸಿಕ್ತು. ನಮ್ಮ ಕನ್ನಡ ಮೇಷ್ಟ್ರು ನಾಗರಾಜ್ ಸರ್ ಅಂತ ಇದ್ರು. ಅವ್ರು ತುಂಬಾ ಕಥೆಗಳೆಲ್ಲ ಮಹಾಭಾರತದ್ದು, ರಾಮಾಯಣದ್ದು, ಕುವೆಂಪು ಅವ್ರದ್ದು ನಾಟಕಗಳು ಎಲ್ಲ ತುಂಬಾ ಒಂದು ಸಾಹಿತ್ಯದ ಬೇಸ್ ಏನಂತೀವಿ ಅದು ನನಗೆ ಅಲ್ಲಿಂದ ಸಿಕ್ಕಿದ್ದು. ತುಂಬಾ ಓದ್ತಾ ಇದ್ವಿ. ನಮ್ಮ ಲೈಬ್ರರಿಯನ್ನು ಶಾಂತ ಮಿಸ್ ಇದ್ರು. ಅವರು ಸೈನ್ಸ್ ಫಾರ್ ಯು, ಆಮೇಲೆ ರೀಡರ್ಸ್ ಡೈಜೆಸ್ಟು, ಕಾಂಪಿಟೇಷನ್ ಸಕ್ಸಸ್ ಆ ಥರದ್ದೆಲ್ಲ ಅವಾಗ ಬುಕ್ಸ್ ಬರೋದಲ್ಲ. ಅದನ್ನ ಓದ್ರಿ, ಸೈನ್ಸ್ ಬುಕ್ಸ್ ಓದ್ರಿ ಅಂತ Fiction ಬೈತಿದ್ರು. ಬೇಡ, science ಬೇಡ. ಆದ್ರೆ ನಾವೇನ್ ಮಾಡ್ತಿದ್ವಿ ಅದ್ರೊಳಗಡೆ ಒಂದು ನಾವೆಲ್ ಬಚ್ಚಿಟ್ಕೊಂಡು ಓದೋದು. ಆಮೇಲೆ ಅದು ನೆಕ್ಸ್ಟ್ ಟೈಮ್ ಬಂದಾಗ ಯಾರಾದ್ರು ಬೇರೆಯವ್ರು ತಗೊಂಬಿಟ್ರೆ ಅಂತ ಅದನ್ನೆಲ್ಲ ಒಂದ್ ಕಡೆ ಬಚ್ಚಿಟ್ಬಿಟ್ಟು ಹೋಗೋದು. ಆ ಥರದ್ದೆಲ್ಲ ಮಾಡ್ತಾ ಇದ್ವಿ. ಅವಾಗೇನೆ ಧರ್ಮಶ್ರೀ ಓದೋದು, ಆಮೇಲೆ ಇವ್ರದ್ದು ಚಾರ್ಲ್ಸ್ ಡಿಕನ್ಸ್ ಇರ್ಬೋದು, Charles Dickens. ಶೆರ್ಲಾಕ್ ಹೋಮ್ಸ್ದು Twist. ಅವೆಲ್ಲ ಅವಾಗಿಂದ ಆಸಕ್ತಿ ಶುರುವಾಯ್ತು. ನಿಧಾನಕ್ಕೆ ಅದು ಇದು ಸಿಡ್ನಿ ಶೆಲ್ಡನ್ ನಾವೆಲ್ಸ್ ಆಗ್ಲಿ ಅವೆಲ್ಲ ಓದಕ್ ಶುರು ಮಾಡಿದ್ವಿ. ತೇಜಸ್ವಿ, ಜಯಂತ್ ಕಾಯ್ಕಿಣಿ ಅವ್ರದ್ದು, ವೈದೇಹಿ, ಅನುಪಮ ನಿರಂಜನ್, ತ್ರಿವೇಣಿ ತ್ರಿವೇಣಿ. ಅವರೆಲ್ಲ ಅವಾಗ ನಮ್ಗೆ ಫೇವ್ರೆಟ್ ರೈಟರ್ಸ್. ಸೊ ನಾನು ಮಲೆಗಳಲ್ಲಿ ಮದುಮಗಳು ಪುಸ್ತಕ ಓದಿದಾಗ ನನ್ನ ಫ್ರೆಂಡ್ ತ್ರಿವೇಣಿ ಅಂತ, ಐ ವಾಸ್ ಲೈಕ್ ವಾಟ್ 12-13 ಇಯರ್ಸ್ ಓಲ್ಡ್. ಆ ಅವಾಗ ನನ್ಗೆ ಏನು complicated- ತಲೆ ತುಂಬಾ ಕೂಡ ಅರ್ಥ complicated ಇತ್ತಲ್ಲ ಆಗ್ತಿರ್ಲಿಲ್ಲ. ಅದು. ಸುಮ್ಮನೆ ಹೊಟ್ಟೆ ಕಿಚ್ಚಿಗೆ ಇವಳು ಇಷ್ಟು ದಪ್ಪದ ಬುಕ್ ಓದ್ತಿದ್ದಾಳಲ್ಲ, ನಾನು ಓದ್ಬೇಕು ಅನ್ಕೊಂಡು ಏನೋ ಓದ್ದೆ. ನಂಗೆ ಇದುವರೆಗೂ ಅದ್ ಏನು ಓದ್ದೆ, ಯಾಕೆ ಓದ್ದೆ ನೆನಪಿಲ್ಲ. ಬಟ್ ಐ ಸ್ಟಾರ್ಟೆಡ್ ರೀಡಿಂಗ್ ಅಂಡ್ ಐ ಫೆಲ್ಟ್ ದಟ್ ರೀಡಿಂಗ್ ಇಸ್ ಕೂಲ್. ಓಕೆ, ಯು ವಿಲ್ ಬಿ ನೋಟಿಸ್ಡ್. ಟೀಚರ್ಸ್ಗೆ ನಾವು ಪೆಟ್ ಆಗ್ತೀವಿ ಓದಿದ್ರೆ, ಆ ಥರದ್ದು ಒಂದು ಬರ್ತಾ ಇತ್ತು, ಒಂದು ಇಂಟ್ರೆಸ್ಟ್ ಬಂತು ಓದೋದ್ರ ಬಗ್ಗೆ. ದೆನ್ ಲೇಟರ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್ ಆಸ್ ಎನ್ ಲಿಟ್ರೇಚರ್. ಆಮೇಲೆ ಪೊಯೆಟ್ರಿ ಬಗ್ಗೆನೂ ಓದಕ್ಕೆ ಶುರು ಮಾಡಿದ್ವಿ. ಹಾಡುಗಳು ನಮ್ಮ ಇದರಲ್ಲಿ ತುಂಬಾ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ರೆಸಿಟೇಷನ್ ಆಫ್ ಪೋಯಮ್ಸ್, ವಚನಗಳಿರ್ಬೋದು, ಕವಿತೆಗಳಿರ್ಬೋದು. ಅದಕ್ಕೆ ನಮ್ಮ ಮ್ಯೂಸಿಕ್ ಸರ್ ನಾವು ಕೊಟ್ಟಿದ್ದು ಅಂತ ಯಾವುದೋ ಕವಿತೆಗೆ ಕಂಪೋಸ್ ಮಾಡಿ ಹಾಡು ಹೇಳಿಸೋದು, ಆ ಥರದ್ದು ಒಂದು ಒಡನಾಟ ಇದ್ದೇ ಇತ್ತು. ಮತ್ತೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಸೊ ಕತೆಗಳ ಬಗ್ಗೆ ತುಂಬಾ ಹಾ, ಅವಾಗಿಂದಾನೇ ವೆದರ್ ಇಟ್ ಇಸ್ ಅ ಬುಕ್ ಆರ್ ಇದು ಒಡನಾಟ ಇದೆ. ಹೌದು ಹೌದು. ನಿಮ್ಗೆ ಯಾವ ತರ ಕತೆಗಳು ಇಷ್ಟ? ವಾಟ್ ಇನ್ಫ್ಲುಯೆನ್ಸ್ಡ್ ಮೋರ್, ವಾಟ್ ಕೈಂಡ್ ಆಫ್ ಸ್ಟೋರೀಸ್ ವಾಸ್ ಇನ್ಫ್ಲುಯೆನ್ಸಿಂಗ್ ಯು ಮೋರ್ ಆಸ್ ಅ ರೀಡರ್? ಆಸ್ ಎ ರೀಡರ್ ನನಗೆ ನಾವೆಲ್ಲ ಎರಡು ವಿಷಯಕ್ಕೆ ಓದ್ತೀವಿ. ಒಂದು ಎಂಟರ್ಟೈನ್ಮೆಂಟು, ಇನ್ನೊಂದು ಇನ್ಫಾರ್ಮೇಶನ್. Information. ಅಥವಾ
ಇನ್ಫಾರ್ಮೇಷನ್ ಅಥವಾ ಅನುಭವ ಅಂತ ಹೇಳ್ಬೋದು. ನಮಗೆ ಗೊತ್ತೇ ಇಲ್ದಿರುವಂತ ಒಂದು ಫೀಲ್ಡ್ ಬಗ್ಗೆ ಓದಿದಾಗ ನಮ್ಗೆ ಒಂದು ಅನುಭವ. ಥ್ರಿಲ್ ಅನ್ಸುತ್ತೆ. ಥ್ರಿಲ್ ಅನ್ಸುತ್ತೆ. ಒಂದು ಸಸ್ಪೆನ್ಸ್ ಸ್ಟೋರಿನೋ ಇನ್ನೇನೋ ಓದಿದಾಗ ಇವೆಲ್ಲ ನನ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದ್ವು. ಇವ್ರದ್ದು ಸಲ್ಮಾನ್ ರೆಶ್ದಿದು ಮಿಡ್ ನೈಟ್ಸ್ ಚಿಲ್ಡ್ರನ್ ಓದಿದಾಗ ನನ್ಗೆ ಅದೊಂಥರ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಹಿ ಹ್ಯಾಸ್ ಡನ್ ವಿತ್ ರೈಟಿಂಗ್. ಅದು ಥ್ರಿಲ್ಲಿಂಗ್ ಅನ್ನಿಸ್ತು ಇನ್ ಟರ್ಮ್ಸ್ ಆಫ್ ರೈಟಿಂಗ್. ಆಮೇಲೆ ಅಯನ್ ರ್ಯಾಂಡ್ದು ಕಾಟನ್ ಹೆಡ್, ಆಮೇಲೆ ಇದು ಅಟ್ಲಾಸ್ ಶ್ರಗ್ಡ್ ಅವೆಲ್ಲ ಓದಿದಾಗ ಒಂದು ಪೊಲಿಟಿಕಲ್ ವ್ಯೂಸ್ ಹೆಂಗಿರುತ್ತೆ. ಇವಾಗ ನಮ್ಗೆ ಸಿನಿಮಾ ಅಂತಂದ್ರೆ ಬರೀ ಲವ್ ಸ್ಟೋರಿ, ಬಾಯ್ ಗೆಟ್ಸ್ ದ ಗರ್ಲ್ ಆರ್ ಬಾಯ್ ಡಸಂಟ್ ಗೆಟ್ ದ ಗರ್ಲ್ ಅಷ್ಟೇ ನಮ್ಗೆ ಗೊತ್ತಿರೋದು ಕತೆಗಳು ಅಂತಂದ್ರೆ, ಅಥವಾ ಪುವರ್ ಗೈ ಬಿಕಮ್ಸ್ ರಿಚ್ ರಿಚ್ ಆ ತರದ್ದು. ಬಟ್ ಇದನ್ನ ಮೀರಿನೂ ಕತೆಗಳು ಇರುತ್ತೆ. ಒಂದು ಸಮಾಜ, ಒಂದು ಮನುಷ್ಯ ಆಸ್ ಎ ಸಂಘಜೀವಿ ಆಗಿ ಏನೇನೆಲ್ಲ ಪೊಲಿಟಿಕಲ್ ಸಿನಾರಿಯೋಸ್ ಕ್ರಿಯೇಟ್ ಆಗೋಕೆ ಸಾಧ್ಯ ಇರುತ್ತೆ. ನಾವು ಈ ಪ್ರೀತಿ ಪ್ರೇಮ ಇದ್ರ ಬಿಟ್ಟುನು ಎಷ್ಟೊಂದು ವಿಷಯಗಳಿದೆ, ಅದ್ರ ಬಗ್ಗೆ ಹೆಂಗೆ ಬರಿಬೋದು, ಆ ಥರದ್ದು ನನಗೆ ಕ್ಯೂರಿಯಾಸಿಟಿ ಮುಡ್ತಾ ಬಂತು. ಆಮೇಲೆ ಓದ್ತಾ ಓದ್ತಾ ಅವೆಲ್ಲ ಒಂದು ಪರ್ಸನಲ್ ಒಂದು ನಮ್ದು ವ್ಯೂಸ್ ಏನಿರುತ್ತೆ, Views ನಮ್ಮ ಅಭಿರುಚಿ ಅನ್ನೋದು ಏನಿರುತ್ತೆ, ನಮ್ಮ ಥಾಟ್ ಪ್ರೊಸೆಸ್ ಹೇಗಿರುತ್ತೆ, ಒಂದು ಯಾವುದೋ ಒಂದು ಪರ್ಸೆಪ್ಷನ್ ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ನನಗೆ ಅದು ಒಂದು ಈ ಕ್ಯಾರೆಕ್ಟರ್ಸ್ ಅಂತೀವಲ್ವಾ ಕತೆಗಳಲ್ಲಿ ಬರುವಂತಹ ಪಾತ್ರಗಳು ನನಗೆ ತುಂಬಾ ಸ್ಪೆಷಲ್, ಯುನೀಕ್ ಅನ್ಸೋಕ್ ಶುರುವಾಯ್ತು. ಅಂಡ್ ಸಮ್ ಕ್ಯಾರೆಕ್ಟರ್ಸ್ ಬಿಕಮ್ ಯುವರ್ ಫೇವ್ರೆಟ್ ಕ್ಯಾರೆಕ್ಟರ್ಸ್. ಈಗ ಹೂ ಇಸ್ ಜಾನ್ ಗಾಲ್ಟ್ ಅಂತ ಒಂದು ನಾವು ಇದ್ರಲ್ಲಿ ಕೇಳಿದ್ರೆ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಫಾರ್ ಮೀ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ರೈಟಿಂಗ್. ದಟ್ ವಾಸ್ ಅ So, ರೀಡಿಂಗ್. ಸೊ ನಿಮ್ಮ ರೈಟಿಂಗ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ರೀಡಿಂಗ್. ಯಾ ಸೊ ಆ ಒಂದು ಎಕ್ಸ್ಪೆರಿಮೆಂಟ್ಸ್ ಏನಿರುತ್ತಲ್ಲ ವಿತ್ ಕ್ಯಾರೆಕ್ಟರ್ಸ್. ಇವಾಗ ಇವ್ರು ಬರ್ದಿರೋ ಕಥೆನಲ್ಲಿ ದಿಸ್ ಕ್ಯಾರೆಕ್ಟರ್ ಈಸ್ ವಿಲನ್, ಅಥವಾ ಅಂದ್ರೆ ಅವಾಗಿನ ಹಳೆಯ ಕಥೆಗಳಲ್ಲಿ ನಾವು ನೋಡಿದಾಗ ಹೆಚ್ಚಿಗೆ ಕಾಣೋದು ಆಂಟೋಗನಿಸ್ಟ್ ಪ್ರೊಟೋಗನಿಸ್ಟ್, ಐ ಮೀನ್ ಬ್ಲಾಕ್ ಅಂಡ್ ವೈಟ್ ಕ್ಯಾರೆಕ್ಟರ್ಸ್. ಬಟ್ ನನ್ಗೆ ಕೆಲವೊಂದು ರೈಟರ್ಸ್, ಇವಾಗ ಭೈರಪ್ಪ ಅವ್ರದ್ದು ಮಂದ್ರ ಓದಿದಾಗ ಸಂಗೀತಗಾರ ನಾಯಕ ಯಾರಿದ್ದಾರೆ, he will do all humanly possible things. Okay, he is not like ಒಂಥರ ಶ್ರೀರಾಮಚಂದ್ರ ಅನ್ನೋ ತರ ನಾವು ಅದನ್ನ ಪೋರ್ಟ್ರೇ ಮಾಡಲ್ಲ. ಅವನನ್ನು ಒಪ್ಕೋತಾನೆ ಕೂಡ, ಅವನೇ ಒಪ್ಕೋತಾನೆ. ಆ ತರದ ಪಾತ್ರಗಳು ನನ್ಗೆ ತುಂಬಾ ಇಷ್ಟ ಆಗ್ತದೆ. ಅಂದ್ರೆ ಗ್ರೇ ಶೇಡ್ಸ್ ಅಥವಾ ಆಸ್ ಹ್ಯೂಮನ್ಲಿ ಆಸ್ ರಿಯಲಿಸ್ಟಿಕ್ ಆಸ್ ಪಾಸಿಬಲ್. ಸೂಪರ್. ಐ ಥಿಂಕ್ ನೀವು ವಿಜಯ ಬರಿಬೇಕಾರೆ ನಾವಲ್ ಅಲ್ಲೂನು ಆಕೆನೂ ಲಾಟ್ ಆಫ್ ಗ್ರೇ ಶೇಡ್ಸ್ ಸೊ ಹಂಗಿರ್ತೀವಿ ತಾನೆ, ನಿಜವಾಗಿ ವಾಸ್ತವ ಹಾಗೆ ಇರುತ್ತೆ. ನಾನು ಪೂರ್ತಿ ಒಳ್ಳೆಯವಳಾಗಿರಕ್ಕೂ ಸಾಧ್ಯ ಇಲ್ಲ, ಪೂರ್ತಿ ಕೆಟ್ಟವಳು ಆಗಿರಲ್ಲ. ಎರಡೂನು ಮಿಕ್ಸ್ ಆಫ್ ಎಮೋಷನ್ಸ್ ಅಂಡ್ ಮಿಕ್ಸ್ ಆಫ್ ನಮ್ಮ ಒಂದು ಇಂಟೆನ್ಷನ್ಸ್ ಇದ್ದೇ ಇರುತ್ತೆ. ಸೊ ಆ ಕತೆಗಳನ್ನ ಬರೆದಾಗ ನಾವು ರೀಡರ್ಸ್ಗೆ ಹೆಚ್ಚು ಕನೆಕ್ಟ್ ಆಗ್ತೀವಿ, ಮತ್ತೆ ಅವರು ಕೂಡ ದೇ ಕ್ಯಾನ್ ಗೆಟ್ ಇನ್ ಟು ದ ಶೂಸ್ ಆಫ್ ದಟ್ ಕ್ಯಾರೆಕ್ಟರ್ಸ್ ಅಂಡ್ ರಿಲೇಟ್ ವಿತ್ ದ ಸ್ಟೋರಿ. ಐ ಕುಡ್ ರಿಲೇಟ್ ಇಟ್ ವೆರಿ ಮಚ್. ತುಂಬಾ ಪಾಯಿಂಟ್ಸ್ ರಿಲೇಟ್ ಆಗ್ತಾ ಹೋಯ್ತು. ನಿಜ, ನಾವು ಆ ವಿಜಯ ಸಿಚುಯೇಷನ್ ಇದೆ, ನಮ್ ಥಾಟ್ ಪ್ರೊಸೆಸ್ ಹಂಗೆ ಇರ್ತದೆ. ಓಕೆ, ದಿಸ್ ಇಸ್ ಎಲ್ಲದು ಅದಲ್ಲಿತ್ತು. ಅಂಡ್ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ಮ್ಯಾಮ್. ಅಂಡ್ ಅದಾದ್ಮೇಲೆ ನಿಮ್ದು ನೆಕ್ಸ್ಟ್ ಪುಸ್ತಕ ಐ ಥಿಂಕ್ ಅಗಮ್ಯ ಅಂತ ಬರುತ್ತೆ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಅಗಮ್ಯ, ದೆನ್ ಯು ರೋಟ್ ಮ್ಯಾಜಿಕ್ ಸೌಟ್ ಅಂತ ಬರೆದಿದೆ, ಅದಕ್ಕೆ ಅಮ್ಮ ಪ್ರಶಸ್ತಿ ಕೂಡ ಬಂದಿದೆ, ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಸೊ ಅದ್ರ ಬಗ್ಗೆ ಎಲ್ಲ ಕ್ಯಾನ್ ಯು ಜಸ್ಟ್ ಗಿವ್ ಬ್ರೀಫ್ ಅಬೌಟ್? ಮೋಸ್ಟ್ಲಿ ನಾನು ಕಾದಂಬರಿ ಮತ್ತೆ ಸಣ್ಣ ಕಥೆಗಳು ಇದೆರಡು ಫಾರ್ಮ್ನೇ ಎಕ್ಸ್ಪ್ಲೋರ್ ಮಾಡಿರೋದು ಜಾಸ್ತಿ. ಆಕಾಶ ಇಷ್ಟ ಯಾಕಿದೆಯೋ ಇದು ನನ್ನ ಮೊದಲನೇ ನಾನ್ ಫಿಕ್ಷನ್ ಅಂತ ಹೇಳ್ಬೋದು. ಅದುವರೆಗೂ ನಾನು ಫಿಕ್ಷನ್ ಎಲ್ಲ ಬರ್ದಿರೋವಂಥದ್ದು. ನಮ್ಮದು ಒಂದು ರೈಟರ್ಸ್ದು ಒಂದು ಕತೆಕೂಟ ಅಂತ ಒಂದು ಸಣ್ಣ ತಂಡ ಇದೆ. ಅದರಲ್ಲಿ ಜೋಗಿ ಸರ್ ಮತ್ತೆ ಗೋಪಾಲಕೃಷ್ಣ ಕುಂಟಿನಿ ಅಂತ ಇಬ್ರು ರೈಟರ್ಸ್ ಇದ್ದಾರೆ. ಅವ್ರು ನಮಗೆ ತುಂಬಾ ಒಂದು ಇನ್ಸ್ಪೈರಿಂಗ್ ಆಗಿ ನಮ್ಮನ್ನ ಮೆಂಟರಿಂಗ್ ಮಾಡೋದು, ಮತ್ತೆ ಕಂಪಲ್ಸರಿ ಓದೋಕೆ ಶುರು ಮಾಡಿದ್ವಿ. ಅದಕ್ಕೆ ಮುಂಚೆ ಒಂಥರ ನಮಗೆ ಬೇಕಾಗಿದ್ದನ್ನ ಅಷ್ಟೇ ಓದುವಂಥದ್ದು ಆ ಥರ ಇತ್ತು. ದೇರ್ ವಿ ಹ್ಯಾಡ್ ಲಾಟ್ ಆಫ್ ಟಾಸ್ಕ್ಸ್ ಅಂತ, ಒಂದು ಎಕ್ಸಸೈಸಸ್ ಅಂತ, ಕತೆಗಳನ್ನ ಬರೆಯೋದು, ಬೇರೆಯವ್ರು ಬರ್ದಿದ್ದನ್ನ ಓದ್ಬಿಟ್ಟು ಅದನ್ನ ವಿಮರ್ಶೆ ಮಾಡೋದು. ಅದರಲ್ಲಿ ವಾಟ್ ಈಸ್ ವರ್ಕಿಂಗ್, ವಾಟ್ ಈಸ್ ನಾಟ್ ವರ್ಕಿಂಗ್, ಹೌ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್, ಆ ರೀತಿ ಎಲ್ಲ ಒಂದು ಅಸೆಸ್ಮೆಂಟ್ಸ್ ಅಲ್ಲಿ ಸಿಗ್ತಾ ಇತ್ತು. ನಮಗೊಂದು ಒಳನೋಟಗಳು ಸಿಗ್ತಾ ಇತ್ತು. ಆಮೇಲೆ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಬರೆಯೋದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇತ್ತು. ಹಾಗಾಗಿ ನಾನು ಸುಮಾರು ಕತೆಗಳು ಅಲ್ಲಿ ಏನಂತಾರೆ ಪರಿಷ್ಕೃತವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿ. ಹೌದು. But what about doodle ಕಥೆಗಳು? I think you have written. I think it's a collection of short stories. So novel ತರ ಬರೆದಿದ್ದು I think it was ವಿಜಯ, ಅಗಮ್ಯ ಮತ್ತೆ ಪ್ರೀತಿ ಪ್ರೇಮ ಪುಸ್ತಕ. Okay, ಅದು what was it? ಪ್ರೀತಿ ಪ್ರೇಮ ಆಕ್ಚುಲಿ ಅದು
ಅದೊಂಥರ ನಾನು ಫಿಲ್ಮಿ ಮತ್ತೆ ಪಂಚ್ ಅದನ್ನ ಲೈನ್. ಆಕ್ಚುಲಿ ಫಿಲ್ಮ್‌ಗೆ ಅಂತಾನೆ ಬರ್ದಿದ್ದು. ಓಹ್! ಓಕೆ. ಎನಿವನ್ ಬಟ್ ದಿ ಸ್ಪೌಸ್ ಇದೆಯಲ್ವಾ? ಅದರಿಂದ ಒಂದು 4 ಸ್ಟೋರೀಸ್‌ನ ತಗೊಂಡು ಅದನ್ನ ಒಂದು ಪ್ಯಾರಲಲಿ ರನ್ನಿಂಗ್ ಸ್ಟೋರೀಸ್, ನಾಟ್ ಆಂಥಾಲಜಿ. ಇಟ್ಸ್ ಲೈಕ್ ಈ ಇದು ಬೈಬಲ್ ಅಂತ ಒಂದು ಮೂವಿ ಇದೆಯಲ್ಲ, ಹಾ. ಆ ರೀತಿ ಪ್ಯಾರಲಲಿ ದೇರ್ ಆರ್ 4 4 ಸ್ಟೋರೀಸ್ ಸ್ಟೋರೀಸ್. ರನ್ನಿಂಗ್. ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ದೆ ಅದನ್ನ. ಆಮೇಲೆ ಅದು ಮೂವಿ ನೆವರ್ ಹ್ಯಾಪನ್ಡ್. ಸೊ ಐ ಪಬ್ಲಿಷ್ಡ್ ಇಟ್ ಆಸ್ ಎ ಇಟ್ಸ್ ಅ ನಾವೆಲ್. ಬುಕ್. ಓಹ್ ವಾವ್! ಸೊ ಯು ಯಾಹ್! ಹ್ಯಾವ್ ಫ್ಯೂಚರಿಸ್ಟಿಕ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಇದೆ. ಖಂಡಿತ. ಯಾರಾದ್ರು ಪ್ರೊಡ್ಯೂಸರ್ ವಾಟ್ ಆರ್ ಸಿಕ್ಕಿದ್ರೆ ದ ಮೂವಿ, ಮಾಡೋಣ. ವಿಚ್ ಆರ್ ದ ಮೂವೀಸ್ ದಟ್ ಇನ್ಫ್ಲುಯೆನ್ಸ್ಡ್ ಯು? ನಿಮ್ಮನ್ನ ಯಾವ ಮೂವಿ ಇನ್ಫ್ಲುಯೆನ್ಸ್ ಮಾಡಿ? ನನ್ಗೆ ಇಂಡಿಯನ್ ತುಂಬಾ ಫಿಲ್ಮ್ಸ್ ತಗೊಂಡ್ರೆ? ಇಂಡಿಯನ್ ಫಿಲ್ಮ್ಸ್‌ನ ತಗೊಂಡ್ರೆ ತುಂಬಾ ಮೂವೀಸು ಅಂದ್ರೆ ತಕ್ಷಣಕ್ಕೆ ಯಾವ್ದು ನೆನಪು ಬರ್ತಾ ಇಲ್ಲ. ನನ್ಗೆ ಮೋರ್ ಆಫ್ ಐ ಆಮ್ ಫಾಂಡ್ ಆಫ್ ಸಾಹಿತ್ಯ ರಿಲೇಟೆಡ್ ಇರುವಂತದ್ದು. ಈಗ ಸಪೋಸ್ ಮೌನಿ ಅಂತ ಇವ್ರದ್ದು ಯು ಆರ್ ಯು ಆರ್ ಅನಂತಮೂರ್ತಿ ಅವರ ಅನಂತಮೂರ್ತಿದು, ಸ್ಟೋರಿ. ಕಾಸರವಳ್ಳಿ ಅವರ ಹಾ, ಎಷ್ಟೊಂದು, ಹಾ. ಪಿ. ಶೇಷಾದ್ರಿ ಅವರ ಹೌದು, story. ಹೌದು. ಆ ಥರದ್ದು ಮೂವೀಸ್ ಇಷ್ಟ ಆಗುತ್ತೆ. ಎಂಟರ್‌ಟೈನ್‌ಮೆಂಟ್ ಇರ್ಬೇಕು. ಮತ್ತೆ ಐ ಆಮ್ ನಾಟ್ ವೆರಿ ಏನಂತಾರೆ, ಹಾರರ್ ಮೂವಿ ಎಲ್ಲ ನಂಗೆ ಇಷ್ಟ ಆಗಲ್ಲ, ನೋಡಕ್ಕಾಗಲ್ಲ. ಓಕೆ. ಎಂಟರ್‌ಟೈನ್‌ಮೆಂಟ್ ಇರ್ಬೇಕು. ಮತ್ತೆ ತುಂಬಾ ಮೊರೋಸ್ ಆಗಿ ಗೋಳು ಆ ಥರ ಇದ್ರೂನು ನೋಡೋದು ಕಷ್ಟ. ಆ, ಒಂದು ಥ್ರಿಲ್ ಇರ್ಬೇಕು, ಒಂದು ಎಂಟರ್‌ಟೈನ್‌ಮೆಂಟ್ ಇರ್ಬೇಕು. ಆಮೇಲೆ ಸೊ ಐ ಒಂದು ಥಿಂಕ್ ನಿಮ್ಮ ಪುಸ್ತಕದಲ್ಲಿ ಎಲ್ಲ ಇರುತ್ತೆ. ಸಾಹಿತ್ಯಿಕದ ಸ್ವಲ್ಪ ಇದೂನು ಇರುತ್ತೆ, ಪ್ಲಸ್ ಹಾ. ಯು ಹ್ಯಾವ್ ಶೇಡ್ಸ್ ಆಫ್ ಅದರ್ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಆಲ್ಸೋ. ನಂಗೆ ತುಂಬಾ ಮುಖ್ಯ ಅನ್ಸೋದು ಒಬ್ಬ ರೈಟರ್ ಆಗಿ, ಆಲ್ಸೋ ಆಸ್ ಎ ರೀಡರ್, ಟಾಪಿಕ್ಸು. ಇವಾಗ ಹೇಳಿದ್ದನ್ನೇ ತುಂಬಾ ಅದೇ ಟಾಪಿಕ್ ಮೇಲೆ ಬರಿತಾನೆ ಇದ್ರೆ ಅದರಲ್ಲಿ ಹೇಳೋಕೇನು ಉಳ್ಕೊಂಡೇ ಇಲ್ಲ ಅನ್ನೋಂಥ ಫೀಲಿಂಗ್ ಬಂದ್ಬಿಡತ್ತೆ. ಸೊ ಹೊಸ ಹೊಸ ವಿಷಯಗಳನ್ನ, ಆಮೇಲೆ ನಾನು ಹತ್ತಿರದಿಂದ ಅನುಭವಿಸಿರುವಂಥದ್ದನ್ನ, ನೋಡಿರುವಂಥದ್ದನ್ನ, ಅದನ್ನ ಬರೆದ್ರೆ ನಾವು ಜಾಸ್ತಿ ವಿ ಕ್ಯಾನ್ ಡೂ ಜಸ್ಟಿಸ್ ಟು ದ ರೈಟಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಜನಕ್ಕೆ ಏನ್ ಬೇಕು ಅನ್ನೋದಕ್ಕಿಂತ ಯಾವುದು ರಿಲೆವೆಂಟ್ ಇದೆ ಇವಾಗಿನ ಇದರಲ್ಲಿ, ಮತ್ತೆ ಯಾವುದಕ್ಕೆ ನಾನು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಬಲ್ಲೆ, ಇದುವರೆಗೂ ಯಾರೋ ನೋಡಿಲ್ದೇ ಇರುವಂಥ ಒಂದು ಪ್ರಪಂಚವನ್ನ ನಾನು ತೋರಿಸಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇಂದ ಕಾನ್ಫಿಡೆನ್ಸ್. ಬರೆದಾಗ, ಅಂದ್ರೆ ಆ ಥರ ಸರಕುಗಳು ನಮ್ಮಲ್ಲಿ ಇದ್ದಾಗ ಅದನ್ನ ಎಕ್ಸ್‌ಪ್ಲೋರ್ ಮಾಡ್ಬೇಕು ಅನ್ಸುತ್ತೆ. ಕರೆಕ್ಟ್, ಕರೆಕ್ಟ್. ನೀವು ಬಿಕಾಸ್ ವಿಜಯ ನೀವು ಬರಿತಾ ಇದ್ದಾಗ್ಲೇನೆ ಐ ಮೀನ್ ನಾನು ಓದ್ತಾ ಇದ್ದಾಗನೇ ಐ ಫೆಲ್ಟ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾನು ಇಷ್ಟು ದಿನ ಓದಿದ ಪುಸ್ತಕಗಳಿಗಿಂತ ಎಲ್ಲೋ ಹೋಗ್ತಾಳೆ, ಏನೋ ಮಾಡ್ತಾಳೆ, ಒಂದು ಅಡ್ವೆಂಚರ್ ಆಗಿ ತಗೊಂಡು ಹೋಗುತ್ತೆ. ಅಲ್ಲಿ ಒಂದು ಲೋನ್ಲಿನೆಸ್ ಇದೆ, ಅಲ್ಲಿ ಒಂದು ಆಕೆ ಒಂದು ಸಾಲಿಟ್ಯೂಡ್ ಕಾಣ್ತಾರೆ, ಅಲ್ಲಿ ಇನ್ಯಾರೋ ಕನ್ಫೈನ್ಡೆಡ್ ಆಗಿ ನೋಡ್ತಾರೆ. ಇಟ್ ವಾಸ್ ಇಟ್ಸ್ ಆಕ್ಚುಲಿ ನ್ಯೂ Yeah, ಥಿಂಗ್ ಟು ಟೆಸ್ಟ್ ದ yeah. ವಾಟರ್. ಬಟ್ ಅಂದ್ರೆ ಅದು ಹೇಗೆ ಹುಟ್ಕೊಂತು ಅಂದ್ರೆ, ನಾವು ತುಂಬಾ ಸಲ ಅನ್ಕೊಂತಿರ್ತೀವಲ್ಲ, ಎಸ್ಪೆಷಲಿ ವಿಮೆನ್, ಮನೆಯ ಒಬ್ಬ ಒಡತಿಯಾಗಿ ನಾವು ಎಷ್ಟೊಂದ್ ಸಲ ನೋಡ್ತೀವಿ. ಜವಾಬ್ದಾರಿ. ಈಗ ಅಮ್ಮಂದ್ರಿಗೆ ಒಂದೆರಡು ದಿನ ಹೋಗ್ ಬಾರೋಗಮ್ಮ, ನಿಮ್ಮ ತಮ್ಮರ ಮನೆಗೆ ಹೋಗ್ಬಾ, ಎಲ್ಲೋ 2 ದಿನ ಟ್ರಿಪ್ ಹೋಗಿ ಬನ್ನಿ ಅಂತ ಹೇಳಿದ್ರೆ ದೇ ವಿಲ್ ಬಿ ಲೈಕ್, ಅಯ್ಯೋ ನಾನು ಹೋದ್ರೆ ಮನೆ ಹೆಂಗ್ ಜವಾಬ್ದಾರಿ ನಡೆಯುತ್ತೆ ಅನ್ನೋ ಇರುತ್ತೆ. ತರ ಆಗ್ಬಿಡುತ್ತೆ. ನಾನು NTR ಕೆಲಸದಲ್ಲಿ ಇದ್ದಾಗ ಒಂದು ತಿಂಗಳು ಫಾರಿನ್ಗೆ ಹೋಗ್ಬೇಕಾಗಿ ಬಂತು ಆಫೀಸ್ ಕೆಲ್ಸದ ಮೇಲೆ. ಅವಾಗ ನನ್ನ ಮಗಳು ಜಸ್ಟ್ 1 ಇಯರ್ ಸಮಥಿಂಗ್ ಇದ್ಲು. 1 ತಿಂಗಳಾದ್ಮೇಲೆ ವಾಪಸ್ ಬಂದ್ರೆ, ನಾ ಏರ್ಪೋರ್ಟಿಂದ ನನ್ನ ತಮ್ಮ ಮತ್ತೆ ನಮ್ಮಪ್ಪ ಅವಳನ್ನ ಕರ್ಕೊಂಡು ಬಂದಿದ್ರು. ನಾನು ಮುಂದಿನ ಸೀಟಲ್ಲಿ ಕೂತಿದ್ದೀನಿ, ನಾ ಹಿಂದೆ ಕೂತಿದ್ದೆ, ಅವಳು ನಮ್ಮಪ್ಪನ ತೊಡೆ ಮೇಲೆ ಮುಂದೆ ಕೂತಿದ್ದೆ. ತಿರುಗಿ ನೋಡ್ತಾನೆ ಇದ್ದಾಳೆ ನನ್ನ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ನಾನು ನೋಡಿದ ತಕ್ಷಣ ಶಿಲ್ ಕಮ್ ಜಂಪಿಂಗ್ ಅಮ್ಮ ಅಮ್ಮ ಅನ್ಕೊಂಡು. ಹಂಗಿಲ್ಲ ಇಲ್ಲ, ಅವಳು 1 ತಿಂಗಳಿಗೆ ಮರ್ತೇ ಬಿಟ್ಟಿದ್ದಾಳೆ ನನ್ನನ್ನು. ನನ್ಗೆ ಆವಾಗ ಒಂಥರ ನಂಗೆ ಆಕ್ಚುಲಿ ಅಳು ಬಂತು. ಅಳು ಬಂತು. ಅಯ್ಯಪ್ಪ ಏನಿದು ಹಿಂಗೆ ಅಂತ. ದೆನ್ ಐ ರಿಯಲೈಸ್ ಲೈಕ್, ಅದು ಹೇಳ್ತಾರಲ್ಲ, ಗ್ರೇವ್ಯಾರ್ಡ್ ಈಸ್ ಫುಲ್ ಆಫ್ ಇಂಡಿಸ್ಪೆನ್ಸಿಬಲ್ ಪೀಪಲ್ ಅಂತ. ಸೊ ಅದಕ್ಕೆ ಅಜಯ್ ಅದು ಕೊನೆ ಪಾರ್ಟನ್ನು ಹಂಗೆ ಬರುತ್ತೆ ಹಾ, ಕೂಡ, ಹಾ, ಬಿಕಾಸ್ ಹಾ. ಅದಕ್ಕೆ ಒಂಥರ ನಾವು ನಾವೇ ನೆಪಗಳನ್ನ ಕೊಟ್ಕೊಂತ, ನಮ್ಮನ್ನ ನಾವು ಫುಲ್ ಮಾಡ್ಕೊಂತ, ನಮ್ಗೇನೋ ಒಂದು ಆಂಬಿಷನ್ ಇರುತ್ತೆ. ಇವಾಗ ಚಿಕ್ಕವರಿದ್ದಾಗ ನಾವು ಸಿಂಗರ್ ಆಗ್ಬೇಕು ಅನ್ಕೊಂಡಿರ್ತೀವಿ. ಬರ್ತಾ ಬರ್ತಾ ಸಿಂಗಿಂಗ್ದು ಎಸ್ ತನಕನೂ ಹೋಗಿರೋದೇ ಇಲ್ಲ, ಎಲ್ಲೋ ಹೋಗ್ಬಿಡುತ್ತೆ ಲೈಫ್. ವಿ ಡೋಂಟ್ ಪರ್ಸ್ಯೂ, ವಿ ಡೋಂಟ್ ಗಿವ್ ದಟ್ ಮಚ್ ಇಂಪಾರ್ಟೆನ್ಸ್ ಟು ಅವರ್ ಡ್ರೀಮ್ಸ್. ಸೊ ಅದ್ರ ಬಗ್ಗೆ ನನಗೆ ಬರಿಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಅದು. ಅಂಡ್ ವಿಚ್ ಐ ವಾಂಟೆಡ್ ಟು ವೆರಿ ಕ್ಯೂರಿಯಸ್ ಟು ನೋ, ಲವ್ ಟುಡೇ, which has been your collaborated with 2 other female writers, which is again well known female writers. ಇಬ್ರು ಕೂಡ ಭಾರತಿ ಮೇಡಮ್ ಆಗಿರ್ಬೋದು ಅಥವಾ ಸಂಧ್ಯಾ ಮೇಡಮ್ ಆಗಿರ್ಬೋದು. ಹೌದು. ಸೊ ಅದ್ರ ಮೇಲೆ ಏನು ಮ್ಯಾಮ್, ಬಿಕಾಸ್ ನಾವು ಯೂಶಲಿ ಇಬ್ರು ರೈಟರ್ಸ್ ನೋಡಿದೀವಿ, ಅಂಡ್ ಇಬ್ರು ಬರೆದ್ರು ಇಟ್ಸ್ ನಾನ್ ಫಿಕ್ಷನ್ ಅವ್ರು ಬರೀತಾರೆ, ಅವರ ಕಲೆಕ್ಷನ್, ಅವ್ರ ವ್ಯೂ ಪಾಯಿಂಟ್ಸ್ ಅಲ್ಲಿ ಯಾರ್ದಾರ ವ್ಯಕ್ತಿ ಚಿತ್ರಗಳ ಬಗ್ಗೆ ಬರೀತಾರೆ. ಬಟ್ ಒಂದು ನಾವೆಲ್ ತರ ಬಂದ್ಬಿಟ್ಟು ಒಂದು 3 ಜನ ರೈಟರ್ಸ್, ಹೌ ಚಾಲೆಂಜಿಂಗ್ ವಾಸ್ ಇಟ್? ಅದು ನಮ್ಮ ಸಾವಣ್ಣ ಸರ್, ಜಮೀಲ್ ಸಾವಣ್ಣ ಅವರು, ಲವ್ ಥೀಮ್ ಮೇಲೆನೆ ನೀವು ಪೂರ್ತಿ ಕತೆಗಳನ್ನ ಬರ್ದಿರಿ, ಒಂದು ಬುಕ್ ಮಾಡಿ ಅಂತ ಹೇಳಿದ್ರು. ನಾನು ಒಬ್ಬರೇ ಲೇಖಕರು ಅಷ್ಟೊಂದು ಕತೆಗಳನ್ನ ಬರೆದ್ರೆ ಅದು ಮೊನೋಟನಿ ಆಗೋ ಚಾನ್ಸಸ್ ಇರುತ್ತೆ. Okay. ಆಮೇಲೆ ಅಷ್ಟೊಂದು ನಮಗೂ ಸರಕುಗಳು ಇರ್ಬೇಕಲ್ಲ.
ಅದಕ್ಕೆ ನಾ ಹೇಳ್ದೆ ಇನ್ನ ಇವ್ರಿಗೂನು ಇಟ್ಕೊಳ್ಳಿ. ಇನ್ನ ಇಬ್ರು ಯಾರಾದ್ರೂ ಬರಿಬೋದಾ ಅಂತ. ದೆನ್ ಹಿ ಸಜೆಸ್ಟೆಡ್ ಭಾರತಿ ಮತ್ತೆ ಸಂಧ್ಯಾರಾಣಿ ಅವ್ರನ್ನ. ಸೊ ವಿ ಆಲ್ ಡಿಸ್ಕಸ್ಡ್ ಅಂಡ್ ಎಲ್ಲ ನಾವು ನಮ್ಗೆ ಕಂಫರ್ಟ್ ಅನ್ಸುವಂತ ಒಂದು ಇದು ಕಥೆಗಳನ್ನ ಬೇಸಿಕಲಿ ಲವ್ ಇರ್ಬೋದು, ಹೇಟ್ರೆಡ್ ಇರ್ಬೋದು, ಒಂದು ಆ ಎಮೋಷನ್ ಪ್ರೀತಿ ಪ್ರೇಮ ಪ್ರಣಯ ನಡೆಯುವಂತ ಅದ್ರದ್ ಇದೆ. ಬಗ್ಗೆನೇ ಬರೆದ್ವಿ. ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ಎಕ್ಸ್ಪೆರಿಮೆಂಟ್ ಐ ವುಡ್ ಸೇ. ಓಕೆ. ಎನಿವನ್ ಬಟ್ ಸ್ಪೌಸ್ ಹ್ಮ್. ಅದು ನಿಮ್ದ ಮೊದಲನೇ ಪುಸ್ತಕ ಅಂಡ್ ಇಟ್ ವಾಸ್ ಇನ್ ಇಂಗ್ಲಿಷ್. ಹೌದು. ಇದಕ್ಕೆ ಕಾರಣ ಏನು? ವಾಸ್ ಇಟ್ ಕಂಫರ್ಟಬಲ್ ಅಂತನಾ ಅಥವಾ ನಿಮ್ಮ ಕತೆ ಬಂದಿದೆ ಇಂಗ್ಲಿಷ್ ಅಲ್ಲಿ ಬಂತ? ತಲೆಯಲ್ಲಿ ಅಂದ್ರೆ ಹೊಳಿತಿರ್ಬೇಕು. ನಾನು ನವೋದಯ ವಿದ್ಯಾಲಯಕ್ಕೆ ಹೋದಾಗಿಂದನು ನನಗೆ ಹಿಂದಿ ಮತ್ತೆ ಈ ಇಂಗ್ಲಿಷ್ ಸಾಹಿತ್ಯದ ಒಂದು ಆಸಕ್ತಿ. ಟಚ್ ಅಲ್ಲಿ ಇದ್ವಿ. ಆಮೇಲೆ ನಾನು ಏರ್‌ಫೋರ್ಸ್ ಸೇರ್ಕೊಂಡಾಗ್ಲೂ ಅಲ್ಲಿ ಲೈಬ್ರರಿಗಳಲ್ಲೆಲ್ಲ ಜಾಸ್ತಿ ಇಂಗ್ಲಿಷ್ ಬುಕ್ಸೇ ಇರ್ತಾ ಇದ್ದಿದ್ದು. ಅಥವಾ ಹಿಂದಿ ಬುಕ್ಸ್ ಇರ್ತಾ ಇದ್ವು. ಕನ್ನಡ ಬುಕ್ಸ್ ಓದಕ್ಕೆ ಸಿಗ್ತಾನೆ ಇರ್ಲಿಲ್ಲ. ಅವಾಗೆಲ್ಲ ಇನ್ನು ಕಿಂಡಲ್ಲು, ಈ ಬುಕ್ಸ್ ಅದೆಲ್ಲ ಅಷ್ಟು ಪಾಪ್ಯುಲರ್ ಇರ್ಲಿಲ್ಲ. ಸೊ ಐ ವಾಸ್ ಕೈಂಡ್ ಆಫ್ ಕಟ್ ಆಫ್ ಫ್ರಮ್ ಕನ್ನಡ ಲಿಟರೇಚರ್. ಮಾತಾಡುವಾಗ್ಲೂನು ಈಗ್ಲೂನು ಒಂಥರ ಮಧ್ಯ ಹಿಂದಿ, ಇಂಗ್ಲಿಷ್ ಇಂಗ್ಲಿಷ್ ಅವೆಲ್ಲ ಬಂದ್ಬಿಡ್ತವೆ. ಸೊ ಐ ಥಾಟ್ ನಾನು ಫಸ್ಟು ಬ್ಲಾಗ್ ಬರೀತಾ ಇದ್ದೆ. ಪರ್ಸನಲ್ ಬ್ಲಾಗು. ಸುಮ್ನೆ ಅದೇ ಸ್ಲೈಸಸ್ ಆಫ್ ಲೈಫ್ ಒಂದು ಎಕ್ಸ್‌ಪೀರಿಯನ್ಸಸ್ ಅದ್ರ ಬಗ್ಗೆ ಬರೀತಾ ಇದ್ದೆ. ಸೊ ಮೈ ಫ್ರೆಂಡ್ ಒನ್ ವಿಂಗ್ ಕಮಾಂಡರ್ ಟಂಡನ್ ಈಸ್ ದೇರ್. ಹಿ ಸಜೆಸ್ಟೆಡ್ ಯು ಶುಡ್ ರೈಟ್ ಅ ಬುಕ್ ಅಂಡ್ ಪಬ್ಲಿಷ್ ಸ್ಟೋರೀಸ್ ಅಂತ ಹೇಳಿದ್ರು. ಹಂಗಾಗಿ ಅದು ಬಂತು. ಆ ಪ್ರಾಸೆಸ್ಸಲ್ಲಿ ರೈಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಏನನ್ನಿಸ್ತು, ನಾವು ನಮ್ಮ ಮಾತೃಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡಿದಷ್ಟು ಕಂಫರ್ಟಬಲ್ ಆಗಿ ಬೇರೆ ಭಾಷೆಲಿ ಬೇರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನನಗೆ ಐ ಡಿಡ್ಂಟ್ ಹ್ಯಾವ್ ಟು ರೈಟ್ ಇನ್ ಇಂಗ್ಲಿಷ್ ಟು ಪ್ರೂವ್ ಟು ಸಂಬಡಿ ದಟ್ ಐ ನೋ ಇಂಗ್ಲಿಷ್. ಹ್ಮ್. It was to express and it was to improve the quality of expression and writing and to reach audience who can share the stories with me. ಅದನ್ನ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಏನಾದ್ರು ಇದೆಯಾ ಮ್ಯಾಮ್ ಐಡಿಯಾ? ಇಲ್ಲ, ಅದು ಹೇಳಿದ್ನಲ್ಲ ಅದ್ರದ್ದೇನೆ 4 ಸ್ಟೋರಿ ಈಗ ನೌ ಪ್ರೀತಿ ಇಟ್ ಇಸ್ ಪ್ರೇಮ ಬೀಯಿಂಗ್ ಪ್ರೀತಿ ಪ್ರೇಮ. ಅದ್ರಲ್ಲಿ ಆಲ್ರೆಡಿ ಬಂದಿದ್ದಾವೆ. ಓಕೆ, ಹಂಗಂದ್ರೆ ಸೊ ದಟ್ಸ್ ಫೈನ್. ಸೊ ಇದನ್ನ ಆಕಾಶ ಇಷ್ಟ ಆಗಿದೆಯಾ ಮಾಡ್ಬೇಕು ಅನ್ಕೊಂಡಿದೀನಿ. ವಾವ್, ಓಕೆ, ದಟ್ಸ್ ಗೊತ್ತಿಲ್ಲ. ನೈಸ್. ವಿ ಆರ್ ಆಲ್ ಯಾಕಂದ್ರೆ ಇಟ್ ವೇಟಿಂಗ್. ಈಸ್ ಅ ಕಾಮನ್ ಟಾಪಿಕ್, ಎಲ್ಲರಿಗೂನು ಕಾಮನ್ ಟಾಪಿಕ್. ಇಂಟ್ರೆಸ್ಟಿಂಗ್ ಬಟ್ ಈ ಆಗಿರುತ್ತೆ. ಆಕಾಶ ಇಷ್ಟೇ ಹಾಕಿದ್ದು ಕಮಿಂಗ್ ಟು ದ ಲಾಸ್ಟ್ ಇದು ಹ್ಮ್. ನಿಮ್ದು ಆಟೋಬಯೋಗ್ರಫಿಕಲ್ ತರ ಅನ್ಸುತ್ತೆ, ಬಟ್ ಹ್ಮ್. ಅಲ್ಲೂ ಕೂಡ ಯು ಮೇಡ್ ಇಟ್ ಮೋರ್ ಲೈಕ್ ಎಂಟರ್ಟೈನಿಂಗ್, ಫಿಕ್ಷನ್, ಹೌದು. ಹ್ಯೂಮರ್, ಎಮೋಷನ್ಸ್ ಎಲ್ಲ ಹಾಕಿದ್ದೀರಾ. ಹೌದು. ಸೊ ಅಂಡ್ ಅದು ಯೂಶಲಿ ನೋಡ್ಬೇಕಾದ್ರೆ ಅನ್ಸುತ್ತೆ ಇದು ಯಾರೋ ಒಬ್ರು ಡಿಫೆನ್ಸ್ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ, ಬಟ್ ಒಬ್ಬ ಕಾಮನ್ ಮ್ಯಾನ್ಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಸೊ ಅದ್ರ ಬಗ್ಗೆ ಸೊ ಅದೇ ನಾನು ಇಷ್ಟು ದಿನ ಕೆಲಸಕ್ಕೆ ಹೋಗ್ತಾ ಇದ್ದಿದ್ರಿಂದ ಐ ಹ್ಯಾಡ್ ರಿಸ್ಟ್ರಿಕ್ಷನ್ಸ್ ಆನ್ ರೈಟಿಂಗ್ ಬುಕ್ಸ್ ಆನ್ ಮೈ ಪ್ರೊಫೆಷನ್. ಸೊ ಇದು ರೀಸೆಂಟ್ಲಿ ನಾನು ರಿಟೈರ್ಡ್ ಆದಮೇಲೆ ಐ ಆಲ್ವೇಸ್ ವಾಂಟೆಡ್ ಟು ರೈಟ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸಸ್. ಯಾಕಂದರೆ ನಾನೇ ಒಬ್ಬ ಹೊರಗಿನವಳಾಗಿ ಒಬ್ಬ ಸಿವಿಲಿಯನ್ ಆಗಿ ವೆನ್ ಐ ವೆಂಟ್ ಆ್ಯಂಡ್ ಜಾಯಿಂಡ್ ಏರ್ ಫೋರ್ಸ್, ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಅನ್ನಿಸ್ತು. ನಾವೇನೋ ಅಂದ್ಕೊಂಡಿರ್ತೀವಿ, ಅಲ್ಲೇನೋ ಇರತ್ತೆ. ಸೊ ತುಂಬ ಜನ ಯಂಗ್ಸ್ಟರ್ಸ್ ವೆನ್ ದೇ ಜಾಯಿನ್ ಡಿಫೆನ್ಸ್, ನಮಗೆ ಏನು ಡಿಫೆನ್ಸ್ ಹೆಂಗಿರುತ್ತೆ ಏನು ಅಥವಾ ಹೇಗೆ ಸೇರ್ಕೋಬೇಕು ಆ ರೀತಿಯ ಒಂದು ಫಾರ್ಮಾಲಿಟೀಸ್ ಅಥವಾ ಪ್ರೊಸೀಜರ್ ಇಂಟರ್ನೆಟ್ಟಲ್ಲಿ ಸಿಕ್ಬಿಡತ್ತೆ. ಬಟ್ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸು, ಎಕ್ಸ್ಪೀರಿಯನ್ಸ್. ಅದರಲ್ಲೂ ನಮ್ಮ ಕನ್ನಡದವರು ಹೋಗೋದು ತುಂಬಾ ಕಮ್ಮಿ. ಓಕೆ. ಡಿಫೆನ್ಸ್ಗೆಲ್ಲ ಜಾಯ್ನ್ ಆಗೋದು ತುಂಬಾ ಕಮ್ಮಿ. ಲೇಡೀಸ್ ಅಂತೂ ಇನ್ನೂ ಕಮ್ಮಿ. ಹಾಗಾಗಿ ನಾನು ನನ್ನ ಅನುಭವಗಳನ್ನ ಬರೆದ್ರೆ ಅದು ಕೆಲವ್ರಿಗಾದ್ರೂ ಉಪಯೋಗ ಆಗ್ಬೋದು, ಮತ್ತೆ ಅಲ್ಲಿನ ಒಂದು ವಾಸ್ತವದ ಚಿತ್ರಣವನ್ನ ಕೊಡೋದಕ್ಕೆ ಸಾಧ್ಯವಾಗ್ಬೋದು ಅಂತ ಹೇಳಿ ನಾನು ಬರೆದಿದ್ದು. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಂಡ್ ಒಂದ್ ಐ ವಾಂಟ್ ಟು ನೋ, ಎಷ್ಟೋ ಜನ ಬರಿಬೇಕು ಅಂತ ಅನ್ಸ್ತಾ ಇರುತ್ತೆ, ಅವ್ರ ಕತೆಗಳು ಹೊಳ್ದಿರುತ್ತೆ, ಅವರು ರೈಟರ್ ಆಗ್ಬೇಕು ಅಂತ ಇರ್ತಾರೆ, ಆನ್ಲೈನ್ ಅಲ್ಲೆಲ್ಲ ಬರೀತಾ ಇರ್ತಾರೆ. ಸೊ ಅವ್ರಿಗೆ ಏನಂತ ವಾಟ್ ಸಜೆಷನ್ ವುಡ್ ಯು ಗಿವ್, ಅಡ್ವೈಸ್? ರೈಟರ್ಸ್ ಬ್ಲಾಕ್ ಆಗುತ್ತೆ ಎಷ್ಟೋ ಜನ. ಸೊ ಹೌ ಡು ಯು ಸಜೆಸ್ಟ್ ದೆಮ್? ಐ ವಾಂಟ್ ಟು ನೋ, ಬರ್ತಾ ಇರುವಂತ ಹೊಸ ಬರಹಗಾರ ಇರ್ಬೋದು, ಬರಹಗಾರರಾಗಿ ಅವ್ರಿಗೆ ರೈಟರ್ಸ್ ಬ್ಲಾಕ್ ಬಂದಿರ್ಬೋದು. ಹೌದು. ಸಿ ಒನ್ ಈಸ್ ಎಕ್ಸ್‌ಪ್ರೆಷನ್ ಅಥವಾ ಒಂದು ಅದೇನೋ ಹೇಳ್ತೀವಿ ಕತೆ ಕಟ್ಟೋದು ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಮಟ್ಟಿಗಾದ್ರೂನು ಅದೊಂದು ಆ ನಾಯಕತ್ವ, ಅದೊಂದು ಪ್ರತಿಭೆ ಅನ್ನುವಂಥದ್ದು ಇದ್ರೆ ಒಳ್ಳೇದು. ಅದ್ರ ಜೊತೆಗೆ ಇವಾಗ ತುಂಬಾ ಟೂಲ್ಸ್ ಬಂದಿರುತ್ತೆ, ತುಂಬಾ ಬುಕ್ಸ್ ಬರುತ್ತೆ. ಇವಾಗ ಜೋಗಿ ಸರ್ದೊಂದು ಕತೆಗಾರರ ಕೈಪಿಡಿ ಅಂತ ಕೈಪಿಡಿ ಒಂದಿದೆ. ಅಂತ ತುಂಬಾ ಬಂದಿದೆ. ಚೆನ್ನಾಗಿ ಬರ್ದಿದ್ದಾರೆ ಅದರಲ್ಲಿ, ಹೊಸಬ್ರಿಗೆ ಬರೆಯೋದಕ್ಕೆ ಆಸಕ್ತಿ ಇರೋರಿಗೆ. ಇವರು ದಿವಾಕರ್ ಸರ್, ಎಸ್ ದಿವಾಕರ್ ಅವ್ರದ್ದು ದಿವಾಕರ್. ಒಂದು ಬುಕ್ ಇದೆ. ಆಮೇಲೆ ನನ್ಗೆ ಇನ್ನೊಂದು ಇಷ್ಟ ಆಗಿದ್ದು ಬುಕ್ಕು ಸಿದ್ ಫೀಲ್ಡ್‌ದು. ಇಟ್ಸ್ ನಾಟ್ ಅಬೌಟ್ ಸ್ಟೋರಿ ರೈಟಿಂಗ್, ಫಿಲ್ಮ್ ಬಟ್ ಇಟ್ಸ್ ಮೇಕಿಂಗ್, ಅಬೌಟ್ ಸ್ಕ್ರಿಪ್ಟ್ ರೈಟಿಂಗ್. ಸ್ಕ್ರಿಪ್ಟ್ ರೈಟಿಂಗ್. ಹಾ. ಸೊ ಅದನ್ನು ಕೂಡ ಕನೆಕ್ಟ್ ಮಾಡ್ಕೋಬಹುದು. ಆಸ್ ಅ ರೈಟರ್ ಯು ನೀಡ್ Writer. ಐಡಿಯಾಸ್ ಅಂಡ್ ಯು Ideas. ನೀಡ್ ಟು ಡೆವಲಪ್ ಕ್ಯಾರೆಕ್ಟರ್ಸ್, ಹೌ ಟು ಟೇಕ್ ದ ಸ್ಟೋರಿ ಫಾರ್ವರ್ಡ್. ಅಂದ್ರೆ ಅದ್ರಲ್ಲಿ ಅವ್ನು ಹೇಳೋದು ಒಂದ್ ಲೈನ್ ನಂಗೆ ತುಂಬಾ ಇಷ್ಟ. ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್ ಶುಡ್ ಐದರ್ ರಿವೀಲ್ ದ ಕ್ಯಾರೆಕ್ಟರ್ ಆರ್ ಟೇಕ್ ದ ಸ್ಟೋರಿ ಫಾರ್ವರ್ಡ್. ಅದೆರಡು ಆಗ್ತಿಲ್ಲ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಆ ಲೈನ್ನ ತೆಗೆದುಬಿಡಿ ಅಂತ ಹೇಳ್ತಾರೆ.
ಸೊ ದಟ್ಸ್ ಹೌ ಯು ಕ್ಯಾನ್ ಮೇಕ್ ಯುವರ್ ಸ್ಟೋರಿ ಲೈಕ್ ಒಂದು ಟೈಟ್ ಗ್ರಿಪ್ ಇರುವಂತಹದ್ದು ಮಾಡಬಹುದು. ಆ, ಮೊದಲು ಚೆನ್ನಾಗಿ ಓದ್ಬೇಕು. ಅಂದ್ರೆ ತುಂಬಾ ಓದ್ಬೇಕು, ಎಕ್ಸ್ಟೆನ್ಸಿವ್ಲಿ ಓದ್ಬೇಕು. ಆ, ಯಾಕೆಂದ್ರೆ ಓದೋದ್ರಿಂದ ಭಾಷೆ ಬಳಕೆ ಹೇಗೆ, ಕಥೆಗಳನ್ನ ಬರೆಯೋದು ಹೇಗೆ, ಒಂದು ಪ್ಲಾಟ್ ಅಂದ್ರೆ ಏನು, ಒಂದು ಎಷ್ಟು ಡಯಲೆಕ್ಟ್ ಹೇಗಿರತ್ತೆ, ಆಮೇಲೆ ಪಾತ್ರಗಳನ್ನ ಡೆವಲಪ್ ಮಾಡೋದು ಹೇಗಿರುತ್ತೆ, ಸಬ್ ಪ್ಲಾಟ್ ಏನು, ಆ ಥರದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಓದಿದ್ರೆ. ಆ, ಅಂದ್ರೆ ನಾವು ಬರಹಗಾರನ ಆಗಬೇಕು ಅನ್ಕೊಂಡು ಓದಿದಾಗ ಇವೆಲ್ಲ ಗೊತ್ತಾಗತ್ತೆ. ಎರಡನೇದಾಗಿ ಈಗ ಟಾಪಿಕ್ಸ್, ಈಗ ಸಪೋಸ್ ಇಷ್ಟೊಂದು ಇಡೀ ಪ್ರಪಂಚದಲ್ಲೇ 7 ಥರದ ಕಥೆಗಳಿರೋದು ಅಂತ ಹೇಳ್ತಾರಲ್ವಾ. ಸೊ ನಾನ್ ಬರ್ದಿರೋಂಥ ಕಥೆನ ಇನ್ನೊಬ್ರು ಯಾರೋ ಆಲ್ರೆಡಿ ಬೇರೆ ಬರ್ದಿರ್ಬೋದು. ತರ ಬರುತ್ತೆ. ಸೊ ನನ್ಗೆ ಗೊತ್ತೇ ಇಲ್ದಿದ್ರೆ ಈ ವಿಷಯ ಆಲ್ರೆಡಿ ಇಷ್ಟೊಂದು ಸವಕಲಾಗೋರು ಇರುವಂತ ಸರಕು ಇದಂತ ನನಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ನಾವು ಅದ್ರ ಬಗ್ಗೆನೇ ಇನ್ನೂ ಬರಿತಾನೆ ಹೋಗ್ತೀವಿ. ಸೊ ಇಟ್ ಬಿಕಮ್ಸ್ ಲೈಕ್ ಜಸ್ಟ್ ಅನದರ್ ಬುಕ್ ಇನ್ ದ ಸೇಮ್ ಟಾಪಿಕ್. ನಾವು ಒಂದು ಹೊಸತನನ ತರೋದಿಕ್ಕೆ ಆಗೋದಿಲ್ಲ. ಅದೆರಡು ಕಾರಣಗಳಿಂದ ಓದೋದು ತುಂಬಾ ಮುಖ್ಯ ಆಗತ್ತೆ. ರೈಟರ್ಸ್ ಬ್ಲಾಕ್ ರೈಟರ್ಸ್ ಎಲ್ರಿಗೂ ಅದು ಪ್ರಾಬ್ಲಮ್ ಇರುತ್ತೆ. ಆಮೇಲೆ ನನ್ಗೆ ಅದು ಮುಖ್ಯವಾಗಿ ಒಂದು ಲೇಸಿನೆಸ್ ಅಂತಾನು ಹೇಳ್ತೀನಿ. ಕೆಲವರೆಲ್ಲ ರೈಟರ್ಸು ಸಜೆಸ್ಟ್ ಮಾಡೋದೇನು, ಒಂದು ರೆಗ್ಯುಲರ್ಲಿ ಏನಾದ್ರೂ ಸರಿ ಬರಿತಾನೆ ಇರಿ, ಎವ್ರಿ ಡೇ ಅಟ್ಲೀಸ್ಟ್ ಒಂದು 2-3 ಪೇಜಸ್ ಬರೀರಿ ಅಂತ ಹೇಳ್ತಾರೆ. ಬಟ್ ನನ್ಗದು ಫಾಲೋ ಮಾಡಕ್ ಆಗಿಲ್ಲ. ಯಾವಾಗೋ ಎಲ್ಲೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದಾಗ ಏನೋ ಒಂದು ಉಳಿದಿರುತ್ತೆ, ಅದನ್ನ ನಾವು ಎಲ್ಲೋ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ಟೈಮ್ ಸಿಕ್ಕಿದಾಗ ಬರಿತೀನಿ. ನನ್ಗೆ ಇನ್ನೊಂದು ವರ್ಕ್ ಆಗೋದೇನಂದ್ರೆ ಡೆಡ್ಲೈನ್. ಇವಾಗ ನಾವು ಪಬ್ಲಿಷರ್ಗೆ ಇವತ್ತು 31st ಆಫ್ ಆಗಸ್ಟ್ ಕೊಡಬೇಕು ಅಂದ್ಕೊಂಡಿದ್ರೆ ದೆನ್ ಐ ವಿಲ್ ಸಮ್ಹೌ ಬ್ರಿಂಗ್ ಮೈ ಸೆಲ್ಫ್ ಟು ಸಿಟ್ ಅಂಡ್ ರೈಟ್. ಏನೋ ಒಂದು ಡೆಡ್ಲೈನ್ ಇಲ್ಲ ಅಂದಾಗ, ಒಂದು ಯಾರು ಅದಕ್ಕೆ ಒಂದು ಬರಿಲೇಬೇಕಾದಂಥ ಒತ್ತಡನೂ ಇಲ್ಲ ಅಂತಂದಾಗ, ಅಡ್ವಾಂಟೇಜ್ ಈಸ್ ಯು ಕ್ಯಾನ್ ರೈಟ್ ರಿಲ್ಯಾಕ್ಸ್, ಯು ಕ್ಯಾನ್ ಥಿಂಕ್ ಮೋರ್ ಕ್ರಿಯೇಟಿವ್ಲಿ, ಬಟ್ ದೆನ್ ಇಟ್ ಬಿಕಮ್ಸ್ ಒನ್ ನೆವರ್ ಎಂಡಿಂಗ್ ಪ್ರಾಜೆಕ್ಟ್. ಹಾಗಾಗಿ ಓಕೆ ಗಾಟ್ ಇಟ್. ಈಗ ನೀವು ಅಂದ್ರೆ ಒಂದು ಹೊಸ ಬುಕ್ ಓದ್ಬೋದು ಆ ತರ ಟೈಮಲ್ಲಿ. ರೈಟರ್ಸ್ ಬ್ಲಾಕ್ ಆದಾಗ ಈಗಲೇ ಬರೀಲೇಬೇಕು ಅಂತ ಕೂತ್ಕೊಳ್ಳೋ ಬದಲು ಜಸ್ಟ್ ಗೆಟ್ ಅಪ್, ಗೋ ಫಾರ್ ಅ ವಾಕ್, ಟ್ರಾವೆಲ್, ರೀಡ್ ಅ ಬುಕ್, ವಾಚ್ ಅ ಮೂವಿ, ಲಿಸನ್ ಟು ಸಮ್ ಮ್ಯೂಸಿಕ್, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಇನ್ಫ್ಲೂಯೆನ್ಸ್ ಮಾಡಿ. ಆಗ್ಬಿಟ್ರೆ ಮ್ಯಾಮ್ ಆ ಬುಕ್ ಇನ್ಫ್ಲೂಯೆನ್ಸ್ ಆಗಿ ಬರೆದ್ರೆ ನಾವು ಅದೇ ದಟ್ ಈಸ್ ಇಂಪಾರ್ಟೆಂಟ್, ನಾಟ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್. ಓಕೆ ಇವಾಗ ಒಂದು ಎಷ್ಟೊಂದು ಮೂವೀಸ್ ಅಲ್ಲಿ ಒಂದೇನೋ ಸೀನ್ ನೋಡಿದಾಗ ನಮ್ಗೆ ಇದನ್ನೆಲ್ಲೋ ನೋಡಿದ್ನಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ದೇಶವು ಹಾ, ಆ ತರದ್ದು ಆಗ್ಬಾರ್ದು ಅನ್ನೋದಕ್ಕೂ ಓದೋದು ಮುಖ್ಯ ಅಂತ ನನ್ಗನ್ಸುತ್ತೆ. ನಿಮ್ದು ಯಾವ ಜಾನರ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಇದು ಮಾಡಬೇಕು ಅಂತ ಇದೆ? ಇದು ಸೈಫೈ ಮತ್ತೆ ಯಂಗ್ ಅಡಲ್ಟ್ ಫಿಕ್ಷನ್ Fiction. ಅಂತ. ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಇದು ಎಲ್ಲ ಬಂತಲ್ಲ, ಹ್ಯಾರಿ ಪಾಟರ್ ಅಥವಾ ಫ್ಯಾಂಟಸಿ ಪರ್ಸಿ ಜಾಕ್ಸನ್, ಅವೆಂಜರ್ಸ್, Avengers. ದಟ್ ಕೈಂಡ್ ಆಫ್ ಒನ್ ಫ್ಯಾಂಟಸಿ ಸೈಫೈ ಅದ್ರದ್ದು ಬರಿಬೇಕು ಅಂತ ಇದೆ ಕನ್ನಡದಲ್ಲಿ. ಕನ್ನಡದಲ್ಲಿ. ವಾವ್. ಬಟ್ ಐ ಡೋಂಟ್ ನೋ ಅಷ್ಟು ರೀಡರ್ಸ್ ಅದಕ್ಕೆ ಕೆಲವೊಮ್ಮೆ ಆ readers genre ಇರ್ಲಿಲ್ಲ ಇದಾರಾ ಅಂದ್ರೆ ಇಲ್ವಾ ನೀವೇ ಆ ಅಂತ. readers ನ ಹುಟ್ಟು ಹಾಕೋಬೇಕು ಅಷ್ಟೇ ಖಂಡಿತ, ಹೇಳೋದು. ಸೊ ಖಂಡಿತ. ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇನ್ಸೈಟ್ಸ್ ತುಂಬಾ ಚೆನ್ನಾಗಿತ್ತು ರೈಟಿಂಗ್ಗೆ, ಆಮೇಲೆ ಡಿಫೆನ್ಸ್ ಬಗ್ಗೆ ಎಲ್ಲ ಹೇಳೋದಕ್ಕೆ. ಆ, ನಿಮ್ಮ ಪುಸ್ತಕಗಳೆಲ್ಲ ಐ ಥಿಂಕ್ ನಿಮ್ಮ ಪ್ರೊಫೈಲ್ಸ್ಗೆ ಪಿಂಗ್ ಮಾಡೋರ್ಗೆಲ್ಲ ಸಿಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಅಪಾರ್ಟ್ ಫ್ರಮ್ ಎಲ್ಲದೂ ಅಮೆಝಾನ್, Amazon ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ. ಅಮೆಝಾನ್ ಅಲ್ಲಿ ಸಿಗುತ್ತೆ, ಪೂರ್ಣಿಮಾ ಮಳಿಗೆ ಮನೆ ಅಂತ ಹಾಕಿದ್ರೆ ಎಲ್ಲಾದ್ರೂ ಸಿಗುತ್ತೆ. ಬರುತ್ತೆ. ಸೊ ಐ ಥಿಂಕ್ ಸಪ್ನಾ ಮತ್ತೆ ಇದು ಆಫ್ಲೈನ್ ಸ್ಟೋರ್ಸ್ ಆಫ್ಲೈನ್ ಎಲ್ಲ ಸಿಕ್ಕೇ almost ಸಿಗುತ್ತೆ. ಎಲ್ಲ ಕಡೆ. ಅಂಡ್ ಅವ್ರದ್ದೇ ಪಬ್ಲಿಕೇಶನ್ಸ್ ಅಲ್ಲೂ ಇದ್ದೇ ಇರುತ್ತೆ. ಹೌದು. ಮ್ಯಾಮ್ ಇನ್ನೂ ಹೆಚ್ಚಿಗೆ ಬರಿಬೇಕು, ನಿಮ್ಮ ಅನುಭವಗಳನ್ನ ಇನ್ನೂ ಖಂಡಿತ. ಹೆಚ್ಚಿಗೆ ಹಂಚ್ಕೋಬೇಕು. ನಾನು ನಿಮ್ಮ ಅನುಭವಗಳನ್ನ ವಾಟ್ ಹ್ಯಾವ್ ಸೀನ್ ಆಸ್ ಆಕಾಶ ಎಷ್ಟೇ ಹಾಕಿದೆಯೋ ಬರೀ ಡಿಫೆನ್ಸ್ ಅಲ್ಲಿ ನೋಡಿದ್ದೆ. ಅದಾದ್ಮೇಲೆ ನೀವು 18 ವರ್ಷಗಳ ಕಾಲ ನೀವು ವಿಜ್ಞಾನಿಯಾಗಿ ಮಾಡಿದಿರಲ್ಲ, ಅಲ್ಲೂ ಕೂಡ ನಿಮ್ಮ ಅನುಭವಗಳು ಐವ್ ಸೀನ್, ಅಲ್ಲೂ ಎಂಟರ್ಟೈನ್ಮೆಂಟ್ ಹ್ಮ್. ಫ್ಯಾಕ್ಟರ್ಸ್ ಇರುತ್ತೆ, ಅಲ್ಲೂ ಎಮೋಷನಲ್ ಸ್ಟೋರೀಸ್ ಇರುತ್ತೆ. ಖಂಡಿತ. ಅದನ್ನ ತಿಳ್ಕೊಬೇಕು ಅಂತ ಇಷ್ಟ ಇದೆ. ಸೊ ಇವತ್ತಿನ ದಿನ ನಮ್ಮ ಪಾಡ್ಕಾಸ್ಟ್ ಬಂದಿದ್ದು ಥ್ಯಾಂಕ್ ಯು Thank ಸೋ you. ಮಚ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಹಿಂಗ್ ಅನ್ಸ್ತು ಇವತ್ತಿನ ಪಾಡ್ಕಾಸ್ಟ್? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಅಂಡ್ ಇಟ್ ವಾಸ್ ಅ ರಿಯಲಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ Okay. ಅಂಡ್ ಐ ಎಂಜಾಯ್ಡ್ ಟಾಕಿಂಗ್. ಓಕೆ, ಥ್ಯಾಂಕ್ ಯು. ಇನ್ನೊಂದು ಪ್ರಾಮಿಸ್ ನಿಮ್ಮಿಂದ ತಗೋತಾ ಇದ್ದೀನಿ ಬೀಳ್ಕೊಡೋಕ್ಕಿಂತ ಮುಂಚೆ. ದಿಸ್ ಇಸ್ ಯುವರ್ ಫಸ್ಟ್ ಎಪಿಸೋಡ್. ನಿಮ್ಮಿಂದ ಇನ್ನೂ ಹೆಚ್ಚಿಗೆ ಎಪಿಸೋಡ್ಸ್ ನ ಮುಂದೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಐ ವುಡ್ ಟೇಕ್ ದಟ್ ಪ್ರಾಮಿಸ್ ಫ್ರಮ್ ಯು. Thank you. ಅಂಡ್ ನಿಮ್ಮಿಂದ ಇನ್ನೂ ಎಷ್ಟು ಅನುಭವಗಳನ್ನ ನಾವು ತಿಳ್ಕೊಬೇಕಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ತರ ಮತ್ತಷ್ಟು ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡುವಂತ ಹಲವಾರು ಎಪಿಸೋಡ್ಸ್ ಮುಂದೆ ಬರ್ತಾ ಇದೆ. ನಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ, ಅವರಲ್ಲಿರುವಂತಹ ಇನ್ಸೈಟ್ಸ್ಗಳು ಅಥವಾ ನಮ್ಮಲ್ಲಿರುವಂತಹ ಗೊಂದಲಗಳನ್ನ ಬಗೆಹರಿಸ್ಕೊತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಬ್ರು ಗೆಸ್ಟ್ಗಳ ಜೊತೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.